ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತು ಆರಿ ಕ್ಲಾಸ್ಗೆ ಬ್ರೇಕನ್ನು ಕೊಟ್ಟು ನಾನು ಸ್ಲೀವ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸ್ಲೀವ್ಸ್ ಅಂದ ತಕ್ಷಣ ನಮಗೆ ಗೊತ್ತಿದೆ ಅಂತ ಅನ್ಕೋಬೇಡಿ. ಯಾಕೆ ಅಂತಂದರೆ ಇದು ಸ್ಲೀವ್ಸ್ ಬಂದು 4 ಇಂಚ್ ಸ್ಲೀವ್ಸ್. 4 ಇಂಚ್ ಸ್ಲೀವ್ಸ್ಗೆ ನಾವು ಯಾವ ರೀತಿ ಡೌನಿಂಗನ್ನು ತೆಗಿಬೇಕು, ಯಾವ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೇಕು ಅನ್ನೋ ಅಂತ ಈ ಟಿಪ್ಸನ್ನು ತಿಳ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಈಗೆಲ್ಲ ಮಕ್ಕಳು ಮೆಗಾ ಸ್ಲೀವ್ಸ್ ಅಂದರೆ ಪುಟಾಣಿ ಸ್ಲೀವ್ಸನ್ನು ಹಾಕುವಂಥದ್ದು ಟ್ರೆಂಡಲ್ಲಿದೆ. ಅದಕ್ಕೋಸ್ಕರ ಇದು ಬಾರ್ಡರ್ ಒಂದು 3 ಇಂಚ್ ಇದೆ. ಇದನ್ನು ಸೇರಿಸ್ಕೊಂಡು ನಾನು ಯಾವ ರೀತಿ ಕಟಿಂಗನ್ನು ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ. ನಿಮಗೂ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಆಗಿದೆ. ಈಗ ವಿಡಿಯೋನ ಶುರು ಮಾಡೋಣಲ್ಲ. ಈಗ ಬನ್ನಿ. ಈಗ ಸ್ಲೀವ್ಸನ್ನು ಈಗ 4 ಫೋಲ್ಡಾಗಿ ಮಾಡಿಟ್ಕೊಂಡಿದ್ದೀನಿ. ವಿಡ್ತ್ ಬಂದು 8.5 ಇಂಚಿದೆ. ಯಾಕೆ ಅಂತಂದರೆ ಅದು ಜಾಸ್ತಿ ನಮಗೆ ಮಾರ್ಜಿನ್ ಬೇಕು ಅಂತ ಹೇಳಿದ್ದಾರೆ. ರೆಡಿ ಬಾರ್ಡರ್ ಬಂದು 3.5 ಇಂಚಿದೆ. ನಾನು ಇಲ್ಲಿ 1 ಇಂಚನ್ನು ಎಕ್ಸ್ಟ್ರಾ ಇಟ್ಕೋತೀನಿ. ಯಾಕೆ ಅಂದರೆ ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ನಮಗೆ ಸ್ಟಿಚಿಂಗ್ಗೆ ಹೋಗೋದ್ರಿಂದ ನೋಡಿ ಇಲ್ಲಿಂದ 4.5 ಇಂಚಿಗೆ ಇಟ್ಕೊತೀನಿ. ನೋಡಿ ಈಗ ನಾನು ಇಲ್ಲಿ 1/2 ಇಂಚನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೊಂದು ಅವಶ್ಯಕತೆ ಇಲ್ಲ ನಮಗೆ. ಕರೆಕ್ಟಾಗಿ ಅಳತೆ ಸಿಗಬೇಕಂದ್ರೆ ನೀಟಾಗಿ ಮಾರ್ಜಿನನ್ನು ತೆಗೆದು ಬಿಡಬೇಕು. ಕರೆಕ್ಟಾಗಿ ಅದೇನು ಬಾರ್ಡರ್ ಏನಿದೆ ಆ ಬಾರ್ಡರ್ ಅಷ್ಟು ಅಳತೆಗೇ ಬರಬೇಕಾಗತ್ತೆ. ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದರೆ ನೀಟಾಗಿ ನಮಗೆ ಬ್ಲೌಸ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿಗೆ ನಾನು ಮಾರ್ಜಿನನ್ನು ಮಾಡ್ಕೋತಿದ್ದೀನಿ. ಏನಕ್ಕೆ ಅಂತಂದರೆ ನಮಗಿಲ್ಲಿ 1/2 ಇಂಚ್ ಇದಕ್ಕೆ ಹೋಗುತ್ತೆ, ಕಟಿಂಗ್ಗೆ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ನೋಡಿ ಇಷ್ಟು ಮಾರ್ಜಿನ್ 2 ಲೈನನ್ನು ಹಾಕಿದ್ದೀನಿ ಅಂದರೆ ನಾವಲ್ಲಿ ಮಾರ್ಜಿನ್ಗೆ ಹೋಗುತ್ತೆ ಅಂತ ಅಷ್ಟೇ. ಈಗ ನಾವು ಡೌನಿಂಗನ್ನು ಎಷ್ಟು ತಗೋಬೇಕು, ನಾವು ಡೌನಿಂಗನ್ನು ಇಷ್ಟು ಅಳತೆಗೆ 2 ಇಂಚಸ್ಸನ್ನು ತಗೊಂಡ್ರೆ ನಮಗೆ ಸಾಕಾಗತ್ತೆ. ನೋಡಿ ಇಲ್ಲಿಂದ 2 ಇಂಚು ಆಯ್ತಲ್ವಾ. ಇಲ್ಲಿಂದ ನಮಗೆ ಸ್ಲೀವ್ಸ್ ಲೂಸ್ ಬಂದು ಒಂದು 5.5 ಇಂಚು ಬೇಕಾಗತ್ತೆ. ಇಲ್ಲಿಂದ ನೋಡಿ ಇಷ್ಟು ನೋಡಿ ಈ ರೀತಿ ಆಯಿತು. ಈಗ ನಾವು ಇಲ್ಲಿ 1.5 ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ. ಇಲ್ಲಿ ಈ ರೀತಿ ಬರ್ಕೋಬೇಕು. ಇಲ್ಲಿ ಬರ್ಕೊಂಡಿದ್ದಾದ ನಂತರ ಸಿಂಪಲ್ ಫ್ರೆಂಡ್ಸ್ ಇದು ಇಲ್ಲಿ ಬಂದು ನೋಡಿ ಈ ರೀತಿ ಸ್ವಲ್ಪ ಕ್ರಾಸಾಗಿ ಬಂದರೆ ಆಯಿತು. ನಮಗೆ ಕಟಿಂಗ್ ಅನ್ನೋದು ನೀಟಾಗಿ ಬಂದುಬಿಡುತ್ತೆ. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ ಅಲ್ಲ. ಕಾಣಿಸ್ತಿದೆಯಾ ನೋಡಿ. ತುಂಬ ಈಸಿಯಾಗಿ ನಾವು ಕಟಿಂಗನ್ನು ಮಾಡ್ಕೊಂಬಿಡ್ಬೋದು. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಬರುವಂಥ ಈ ಕಟಿಂಗನ್ನು ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದಂತೆ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡ್ತಿದ್ದೀನಿ. ನೋಡಿ ಆ ರೀತಿ ನೀವೂ ಕಟಿಂಗನ್ನು ಮಾಡ್ಕೋಬೋದು. ಈಗ ನೋಡಿ ಇಲ್ಲಿಗೆ ನಾವು ಒಂದು ನ್ಯಾಚನ್ನು ಮಾಡ್ಕೊಳ್ಳೋಣ. ಇಲ್ಲಿ ನ್ಯಾಚ್ ಮಾಡಿಕೊಂಡು ಇಲ್ಲಿ ಒಂದು 1/2 ಇಂಚು, 1/2 ಇಂಚಷ್ಟು ನಮಗೆ ಇದು ಬರುತ್ತೆ. ನೋಡಿ ಏನು ಶೇಪ್ ತೆಗಿಬೇಕಲ್ವಾ, ಒಂದು 1/2 ಇಂಚಷ್ಟು ನಾವು ಶೇಪನ್ನು ತಗೊಳ್ಳೋಣ. ನೋಡಿ ಇಷ್ಟೇ ಇಲ್ಲಿವರೆಗೂ. ಈಗ ನೋಡಿದ್ರಲ್ಲ, ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ಕಟಿಂಗ್ ಬಂದಿದೆ. ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಫ್ರಂಟು ಈಗ ಟ್ರೆಂಡಲ್ಲಿರುವಂತಹ ಫ್ರಂಟ್ ಬಾರ್ಡರ್ ಸ್ಕ್ಯಾಲಪ್ ಡಿಸೈನ್ ಇರುತ್ತೆ ಕಟಿಂಗು, ನಂತರ ಸ್ಟಿಚಿಂಗು ಇರುತ್ತೆ. ಮಿಸ್ ಮಾಡ್ಕೊಳ್ದೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನು ಯಾವ ರೀತಿ ಕಟಿಂಗ್ ಬೇಕಂತಂದ್ರೂ ಕಮೆಂಟಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.